ಇನ್ನು ಇರಾನ್ ಅಣ್ವಸ್ತ್ರ ಹೊಂದೋದಕ್ಕೆ ಬಿಡಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಇರಾನ್ ಸಂಧಾನ ಪ್ರಸ್ತಾಪವನ್ನ ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿರಸ್ಕರಿಸಿದ್ದಾರೆ. ನಮ್ಮ ಷರತ್ತುಗಳನ್ನ ಇರಾನ್ ಒಪ್ಪಲೇಬೇಕು ಅಂತ ಟ್ರಂಪ್ ಎಚ್ಚರಿಸ್ತಾ ಇದ್ದಾರೆ. ಸೆಂಟ್ರಲ್ ಕಮಾಂಡ್ ಜೊತೆ ಅಧ್ಯಕ್ಷ ಟ್ರಂಪ್ ತುರ್ತು ಸಭೆ. ಹಾಗಿದ್ರೆ ಇರಾನ್ ವಿರುದ್ಧ ಮತ್ತೆ ಅಮೆರಿಕ ಯುದ್ಧಕ್ಕೆ ಸಜ್ಜಾಯ್ತಾ? ಕದನ ವಿರಾಮ ಸಂದರ್ಭದಲ್ಲಿ ಸಂಧಾನ ಸಭೆಯಾಗತ್ತೆ ಅಂತ ನೋಡ್ತಾ ಹೋದ್ರೆ ಸಂಧಾನಕ್ಕಿರುವಂತಹ ಷರತ್ತುಗಳು ಎರಡೂ ರಾಷ್ಟ್ರಗಳಿಗೆ ಪರಸ್ಪರ ಒಪ್ಪಿಗೆಯಾಗ್ತಾ ಇಲ್ಲ. ಇರಾನ್ ಅಣ್ವಸ್ತ್ರವನ್ನ ಹೊಂದೋದಕ್ಕೆ ಬಿಡಲ್ಲ ಅಂತ ಟ್ರಂಪ್ ಮತ್ತೊಮ್ಮೆ ಗುಡುಗಿದ್ದಾರೆ. ಜೊತೆಗೆ ಇರಾನ್ ಏನು ಸಂಧಾನ ಪ್ರಸ್ತಾಪ ಇಡ್ತಾ ಇದೆ ಅದನ್ನ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ಹಾರ್ಮೋಸ್ ಮುಕ್ತ ಆಗಬೇಕು, ಜೊತೆಗೆ ಅಣ್ವಸ್ತ್ರ ಹೊಂದೋ ಹಾಗಿಲ್ಲ. ಈ ಎಲ್ಲ ಷರತ್ತುಗಳನ್ನು ಅಮೆರಿಕ ವಿಧಿಸ್ತಾ ಇದೆ, ಅದನ್ನ ಇರಾನ್ ಒಪ್ತಾ ಇಲ್ಲ. ಇರಾನ್ ಒಪ್ಪಲಿಲ್ಲ ಅಂತಂದ್ರೆ ಸಂಧಾನ ಸಭೆಗೆ ಅರ್ಥ ಇಲ್ಲ ಅನ್ನೋದು ಟ್ರಂಪ್ ಹೇಳಿಕೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈವರೆಗೂ ನಾವು ಕದನ ವಿರಾಮ ಅಂತಿದ್ರು ಕೂಡ ಅದರಲ್ಲಿ ಎಲ್ಲವೂ ಸಂಧಾನ ಸಭೆಯಲ್ಲಿ ಎಲ್ಲವೂ ಸುಖಾಂತ್ಯ ಆಗುತ್ತೆ ಅಂತನ್ನುವಂತಹ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಈಗ ನೋಡ್ತಾ ಹೋದ್ರೆ ಕದನ ವಿರಾಮ ಸಂದರ್ಭದಲ್ಲಿ ಬರುವ ಕದನಕ್ಕೆ ಇಬ್ಬರೂ ಕೂಡ ಸನ್ನದ್ಧ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ? ಪರಸ್ಪರ ಯಾವ ಆಂಗಲ್ ನಲ್ಲಿ ನೋಡ್ತಾ ಹೋದ್ರೂ ಒಪ್ಪಿಗೆಗಳಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಪ್ರತಿಮಾ, ಮೇಲ್ನೋಟಕ್ಕೆ ಇದನ್ನು ನೋಡ್ತಾ ಇದ್ರೆ ಕದನ ವಿರಾಮ ಇರ್ಬೋದು, ಆದರೆ ಕದನಕ್ಕೆ ಅಥವಾ ಮತ್ತೊಂದು ಸಮರಕ್ಕೆ ಮತ್ತೊಂದು ಕದನಕ್ಕೆ ಒಂದು ರೀತಿ ಪೂರ್ವಭಾವಿ ತಯಾರಿಯ ಅವಧಿ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಆರಂಭಿಕ ದಿನಗಳಲ್ಲಿ ಅಂದರೆ ಯಾವಾಗ ಸೀಸ್ ಫೈರ್ ಘೋಷಣೆ ಆಯಿತು ಅದರ ಮೊದಲ ವಾರ ಮಾತ್ರ ತುಂಬ ಇಂಟೆನ್ಸ್ ಆದಂಥ ಮಾತುಕತೆಗಳು, ಕೆಲವೊಂದಿಷ್ಟು ಹೈಡ್ರಾಮಾಗಳು ನಡೆದಿದ್ವು. ಅಥವಾ ಇರಾನ್ ಮತ್ತು ಅಮೆರಿಕ ಅಷ್ಟು ಉತ್ಸಾಹವನ್ನು ತೋರಿಸಿದ್ವು. ಆದರೆ ಅದಾದ ಬಳಿಕ ಯಾವಾಗ ಸೀಸ್ ಫೈರ್ ಆಯಿತು ಅದಾದ ಬಳಿಕ ಹಂತವಾಗಿ ಅಮೆರಿಕ ತನ್ನದಂಥ ಮಿಲಿಟರಿ ಬಿಲ್ಡಪ್ಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಮೊದಲನೇದಾಗಿ ಹರ್ಮೂಜನ್ನು ಸಂಪೂರ್ಣ ಬ್ಲಾಕೇಡ್ ಮಾಡಿರುವಂಥದ್ದು. ಈ ಮೂಲಕ ಇರಾನ್ಗೆ ಯಾವುದೇ ರೀತಿಯಂಥ ತೈಲವನ್ನು ಸಪ್ಲೈ ಮಾಡೋದಕ್ಕೆ ಅವಕಾಶ ಕೊಡದೆ ಅವರನ್ನು ಆರ್ಥಿಕವಾಗಿ ದಿಗ್ಬಂಧನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅಟ್ ದ ಸೇಮ್ ಟೈಮ್ ತನ್ನ ಅಲೈ ಯಾರಿದ್ದಾರೆ ಅಂದರೆ ಗಲ್ಲಿಯಲ್ಲಿ ಅಥವಾ ಇನ್ಫ್ಯಾಕ್ಟ್ ಮಧ್ಯಪ್ರಾಚ್ಯ ಭಾಗದಲ್ಲಿರುವಂಥ ತನ್ನ ಸಂಪೂರ್ಣವಾದಂಥ ಮಿತ್ರಪಡೆಗಳಿಗೆ ರಕ್ಷಣೆಗೆ ಈಗ ಅಮೆರಿಕ ಮುಂದಾಗ್ತದೆ. ಯಾಕೆಂದರೆ ಅಮೆರಿಕದ ವೀಕ್ನೆಸ್ಸನ್ನು ನೋಡ್ತಾ ಇದ್ದರೆ ಇರಾನ್ ಸೇರಿದಂತೆ ಸುತ್ತಮುತ್ತಲಿನ ಭಾಗ ಎಲ್ಲಿದೆ, UAE ಇರ್ಬೋದು, ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಇರಾಕ್ ಇರ್ಬೋದು, ಜೊತೆಗೆ ಸೌದಿ ಇರ್ಬೋದು, ಈ ಭಾಗದಲ್ಲಿ ನಿರಂತರವಾಗಿ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಮೊದಲಿಗೆ ಅದರ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಅದನ್ನು ತಯಾರಿ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿನ್ನೆ ವರದಿ ಬಂತು ಪ್ರತಿಮಾ, ವೆರಿ ಇಂಪಾರ್ಟೆಂಟ್ಲಿ ಸುಮಾರು 6500 ಟನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಇಸ್ರೇಲ್ಗೆ ಸಪ್ಲೈ ಮಾಡಿದೆ. ಅಲ್ಲೂ ಕೂಡ ಒಂದು ರೀತಿಯಾದ ತಯಾರಿ ನಡೀತಾ ಇದೆ. ಇದರ ಜೊತೆಗೆ ತನ್ನ ಮಿತ್ರ ರಾಷ್ಟ್ರಗಳಲ್ಲಿ ಈಗಾಗಲೇ ಐರನ್ ಬೀಮ್ ಅಂತ ಅಥವಾ ಲೇಸರ್ ಬೀಮ್ ಅಂತ ವಿಶೇಷವಾದಂಥ ಉಪಕರಣಗಳನ್ನು, ರಕ್ಷಣಾ ಉಪಕರಣಗಳನ್ನು ಈಗಾಗಲೇ ನೀಡ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಸೆಂಟ್ರಲ್ ಕಮಾಂಡ್ ಅಂದರೆ ಅಮೆರಿಕದ ಅತ್ಯುನ್ನತ ಮಿಲಿಟರಿ ಪಡೆ ಅಥವಾ ಮಿಲಿಟರಿ ಪಾಲಿಸಿಗಳನ್ನು, ಮಿಲಿಟರಿ ನಿರ್ಧಾರಗಳನ್ನು ಮಾಡುವಂಥ ಒಂದು ಸಂಸ್ಥೆ, ಅದಕ್ಕೆ ಈಗ ಸಂಪೂರ್ಣವಾದಂಥ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಮೀಟಿಂಗ್ ಕೂಡ ಆಗಿದೆ. ಮೀಟಿಂಗ್ನಲ್ಲಿ ಮುಂದಿನ ಕಾರ್ಯಾಚರಣೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಿದ್ರಲ್ಲಿ ಎರಡು ವಿಚಾರ. ಒಂದು ಹರ್ಮೂಜ್ ವಿಚಾರಕ್ಕೆ ಸಂಬಂಧಪಡುತ್ತೆ. ಈಗ ಟ್ರಂಪ್ ಅಲ್ಲಿ ಗೆಲ್ಲೇಬೇಕಾಗಿದೆ. ಒಂದು ವೇಳೆ ಹರ್ಮೂಜ್ನಲ್ಲಿ ಮುಕ್ತವಾಗಿಲ್ಲದೆ ಇದ್ದರೆ, ಹರ್ಮೂಜ್ ಜಲಸಂಧಿ ಮುಕ್ತವಾಗಿಲ್ಲದ್ರೆ ಟ್ರಂಪ್ಗೆ, ಅಮೆರಿಕಾದ ಪ್ರತಿಷ್ಠೆಗೆ, ಜೊತೆಗೆ ಅಮೆರಿಕಾದ ಆರ್ಥಿಕತೆಗೆ ಒಂದು ಪರೋಕ್ಷವಾದಂಥ ಹೊಡೆತ ಕೊಡುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಶತಾಯಗತಾಯವಾಗಿ ಹರ್ಮೂಜ್ ಜಲಸಂಧಿಯನ್ನು ಮುಕ್ತಗೊಳಿಸ್ಕೊಳ್ಳೋದಕ್ಕೆ ಈಗಾಗಲೇ ಟ್ರಂಪ್ ಅತ್ಯಂತ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಹೇಳ್ತಾರೆ ರೆಜ್ಯೂಮ್ ಚೇಂಜ್ ಮಾಡ್ತಿದ್ದೀವಿ, ಮತ್ತೊಂದು ಮಾಡ್ತಿದ್ದೀವಿ ಅಂತ. ಬಟ್ ಅದೆಲ್ಲವೂ ಕೂಡ ಮೇಲ್ನೋಟಕ್ಕಾಗಿದ್ರು ಕೂಡ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಆಗಬೇಕಾಗಿರುವಂಥದ್ದು ಅಮೆರಿಕಾಗೆ ನಿರೀಕ್ಷಿತವಾದಂಥ ಗೆಲುವು ಸಿಕ್ಕಿಲ್ಲ. ಹರ್ಮೂಜ್ ಇನ್ನೂ ಕೂಡ ಮುಕ್ತವಾಗಿಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ಸಹಜವಾಗಿ ಈ ಯುದ್ಧವನ್ನು ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಆಂತರಿಕವಾಗಲಿ ಕೂಡ ಅಲ್ಲಿನ ಕಾಂಗ್ರೆಸ್ ಏನಂದ್ರೆ, ಇಲ್ಲಿನ ಸಂಸತ್ ಇದ್ದಂಗೆ ಅಲ್ಲೂ ಕೂಡ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇದುವರೆಗೂ ಕೂಡ ಪೂರ್ಣ ಅನುಮತಿಯನ್ನು ಮುಂದುವರಿಸೋದಕ್ಕೆ, ಯುದ್ಧ ಮುಂದುವರಿಕೆ ಕೊಟ್ಟಿಲ್ಲ. ಆದರೆ ಟ್ರಂಪ್ಗೆ ಹೆಚ್ಚಿನ ಬೆಂಬಲ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಫ್ಲೋರ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುವಂಥ ನಿರೀಕ್ಷೆ ಇದೆ. ಹೀಗಾಗಿ ಒಂದು ತಯಾರಿ ಅಂದರೆ ಪೂರ್ವಭಾವಿ, ಮುಂದಿನ ದಾಳಿಗಿಂತ ಮೊದಲು ಒಂದು ಪೂರ್ವಭಾವಿ ತಯಾರಿ ನಡೀತಾ ಇದೆ. ಹೀಗಾಗಿ ಸಹಜವಾಗಿಯೇ ಬೇರೆ ರೀತಿಯಲ್ಲಿ ಒಂದು ಆತಂಕ ಈಗಲೂ ಕೂಡ ಮನೆ ಮಾಡಿದೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಷ್ಟ್ರಗಳು, ಏಷ್ಯಾ ಸೇರಿದಂತೆ, ಯುರೋಪ್ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಬೆಲೆ ಹೆಚ್ಚಳ ಸೇರಿದಂತೆ ಬೇರೆ ಆತಂಕ ಈಗಲೂ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.